ನೀವು ಯಾವಾಗಲೂ ರಾತ್ರಿ ಆಕಾಶವನ್ನು ನೋಡುತ್ತಾ ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು ಎಂದು ಯೋಚಿಸಿದ್ದೀರಾ? ನಿಮಗೆ ಗೊತ್ತಿರುವ ಎಲ್ಲವೂ ಇದರಲ್ಲಿ ಸಣ್ಣ ಚುಕ್ಕಿ ಮಾತ್ರ. ಭೂಮಿ ನಮ್ಮ ಮನೆ. ಬಾಹ್ಯಾಕಾಶದಿಂದ ನೋಡಿದರೆ ಅದು ತುಂಬ ಶಾಂತವಾಗಿ ಕಾಣಿಸುತ್ತದೆ. ಆದರೆ ಭೂಮಿ ಗಂಟೆಗೆ 1670 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತದೆ. ಸೂರ್ಯನಿಗೆ ಸ್ವಲ್ಪ ಹತ್ತಿರವಾದರೆ ಸುಟ್ಟೋಗುತ್ತದೆ, ಸ್ವಲ್ಪ ದೂರವಾದರೂ ಹಿಮವಾಗುತ್ತದೆ. ಸೂರ್ಯ ಅದೆಷ್ಟು ದೊಡ್ಡದು ಅಂದರೆ ಅದರೊಳಗೆ 13 ಲಕ್ಷ ಭೂಮಿಯನ್ನು ಹಾಕಬಹುದು. ನೀವು ಈಗ ನೋಡುತ್ತಿರುವ ಸೂರ್ಯನ ಬೆಳಕು 8 ನಿಮಿಷಗಳ ಹಿಂದೆ ಹೊರಟದ್ದು. ಅಂದರೆ ನೀವು ಭೂತಕಾಲವನ್ನು ನೋಡುತ್ತಿದ್ದೀರಾ. ಸ್ಟಾರ್ಸ್ ಅಂಡ್ ಗ್ಯಾಲಕ್ಸೀಸ್. ಈ ಬ್ರಹ್ಮಾಂಡದಲ್ಲಿರುವ ನಕ್ಷತ್ರಗಳ ಸಂಖ್ಯೆ ಭೂಮಿಯ ಎಲ್ಲ ಮರಳಿನ ಕಣಗಳಿಗಿಂತಲೂ ಹೆಚ್ಚು. ನಮ್ಮ ಗ್ಯಾಲಕ್ಸಿ ಹೆಸರು ಮಿಲ್ಕಿ ವೇ. ಇದರಲ್ಲಿ 100 ಬಿಲಿಯನ್ಗಿಂತಲೂ ಹೆಚ್ಚು ಸ್ಟಾರ್ಸ್ಗಳಿವೆ. ಇದು ಕೇವಲ ಒಂದು ಗ್ಯಾಲಕ್ಸಿ ಮಾತ್ರ. ಬ್ಲ್ಯಾಕ್ ಹೋಲ್ ಅಂದರೆ ಅಲ್ಲಿ ಎಷ್ಟು ಗುರುತ್ವಾಕರ್ಷಣೆ ಬಲ ಇರುತ್ತೆ ಅಂದರೆ ಅದರಿಂದ ಬೆಳಕು ಕೂಡ ಹೊರಬರಲು ಸಾಧ್ಯವೇ ಇಲ್ಲ. ಬ್ಲ್ಯಾಕ್ ಹೋಲ್ ಹತ್ತಿರ ಸಮಯ ನಿಧಾನವಾಗುತ್ತದೆ. ನೀವು ಅದರೊಳಗೆ ಬಿದ್ದರೆ ನಿಮ್ಮ ಸಮಯ ಅಷ್ಟರಲ್ಲೇ ನಿಂತು ಹೋಗಿರುತ್ತದೆ. ವಿಜ್ಞಾನಿಗಳು ನಮ್ಮ ಸೌರಮಂಡಲದ ಹೊರಗೆ ಸಾವಿರಾರು ಗ್ರಹಗಳನ್ನು ಕಂಡುಹಿಡಿದಿದ್ದಾರೆ. ಕೆಲವೊಂದರಲ್ಲಿ ನೀರೂ ಇರಬಹುದು. ಹಾಗಾದರೆ ನಮಗೆ ಕಾಡುವ ದೊಡ್ಡ ಪ್ರಶ್ನೆ ಒಂದೇ: ಈ ಬ್ರಹ್ಮಾಂಡದಲ್ಲಿ ನಾವು ಒಬ್ಬರೇನಾ? ಮಾನವನು ಮಂಗಳ ಗ್ರಹದಲ್ಲಿ ಬದುಕಲು ಯೋಜಿಸುತ್ತಿದ್ದಾರೆ, ಮತ್ತೆ ಚಂದ್ರನ ಮೇಲೆ ಬೇಸ್ಗಳನ್ನು ಕಟ್ಟಲು ಯೋಚಿಸುತ್ತಿದ್ದಾರೆ. ಬಾಹ್ಯಾಕಾಶ ಈಗ ನಮ್ಮ ಕಲ್ಪನೆ ಅಲ್ಲ, ಅದು ನಮ್ಮ ಭವಿಷ್ಯ. ಈ ಬ್ರಹ್ಮಾಂಡಕ್ಕೆ 13.8 ಬಿಲಿಯನ್ ವರ್ಷಗಳ ವಯಸ್ಸು. ಇದು ಇನ್ನೂ ವಿಸ್ತರಿಸುತ್ತಲೇ ಇದೆ. ಹೌದು, ನಾವು ಚಿಕ್ಕವರು, ಆದರೆ ನಮ್ಮ ಕುತೂಹಲಕ್ಕೆ ಅಂತ್ಯವೇ ಇಲ್ಲ.